ದಿ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ದೇಶದಲ್ಲಿ ನುಸುಳುಕೋರರಿದ್ದಾರೆ. ಬಾಂಗ್ಲಾದೇಶಿ ನುಸುಳುಕೋರರನ್ನ ಹುಡುಕಿ ಗಡಿಯಾಚೆಗೆ ಆಗ್ತಿವೆ. ಹೀಗೆಲ್ಲ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇರುವಂತಹ ಕೇಂದ್ರ ಸಚಿವರಾದ ಅಮಿತ್ ಶಾ ಇವರಿಗೆ ಅವರದೇ ಸರ್ಕಾರ ಒದಗಿಸಿರುವಂತಹ ಈ ಅಂಕಿಅಂಶಗಳು ಈಗ ತಿರುಗುಬಾಣವಾಗಿ ಪರಿಣಮಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಈ ಅಂಕಿ ಅಂಶಗಳನ್ನು ಶೇರ್ ಮಾಡಲಾಗ್ತಾ ಇದೆ. ಈ ಮೂಲಕ ಈ ದೇಶದ ನಾಗರಿಕರನ್ನ ನುಸುಳುಕೋರರ ಹೆಸರಲ್ಲಿ ಅಮಿತ್ ಶಾ ಮಂಗ ಮಾಡ್ತಾ ಇದ್ದಾರೆ ಎನ್ನುವುದು ಬಹಿರಂಗವಾಗಿದೆ. ಅಂದಹಾಗೆ 2006ರಿಂದ 2024ರವರೆಗೆ ಭಾರತದಿಂದ ಬಾಂಗ್ಲಾದೇಶಿ ನಾಗರಿಕರನ್ನ ಅಧಿಕೃತವಾಗಿ ಹೊರಹಾಕಿದ ಮಾಹಿತಿಯನ್ನ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದರ ಕ್ರಾಸ್ ಚೆಕ್ ಕೂಡ ನಡೆದಿರುವಂಥದ್ದು. ಈಗಿನ ಮೋದಿ ಸರ್ಕಾರವೇ ಪಾರ್ಲಿಮೆಂಟ್ ಅಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಒದಗಿಸಿದ ಮಾಹಿತಿಯನ್ನೇ ನಮ್ಮ ಜನರು ಹಂಚಿಕೊಂಡು ಅಮಿತ್ ಶಾ ಇವರ ಪ್ರಾಮಾಣಿಕತೆಯನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಷ್ಟು ಮಂದಿ ನುಸುಳುಕೋರರನ್ನ ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿದೆ ಮತ್ತು ಮೋದಿ ಅವರ ಅಧಿಕಾರದ ಅವಧಿಯ 11 ವರ್ಷಗಳಲ್ಲಿ ಎಷ್ಟು ಮಂದಿಯನ್ನ ಬಾಂಗ್ಲಾದೇಶಕ್ಕೆ ಮರಳಿಸಲಾಗಿದೆ ಎಂಬ ಮಾಹಿತಿಯನ್ನ ಜನರು ಶೇರ್ ಮಾಡೋಕೆ ಶುರು ಮಾಡಿದ್ದಾರೆ. ಮಾತ್ರವಲ್ಲ, ಮೋದಿ ಸರ್ಕಾರದ ನೀತಿಯನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ. 200 बार भी बहसकार करेंगे, एक भी अवैध घुसपैठियों को इस देश में हम वोट नहीं देंगे. ये हमारे एनडीए का पॉलिसी है मान्यवर. डिटेक्ट मतलब ढूंढो, डिलीट करो, मतदाता सूची में नाम काटो और उनको डिपोर्ट करो. हम संवैधानिक प्रक्रिया कर डिटेक्ट, डिलीट और डिपोर्ट ये पूरा करेंगे. ನೀವು ಸ್ಕ್ರೀನ್ನಲ್ಲಿ ಪ್ರದರ್ಶನ ಮಾಡಲಾದಂತಹ ಚಾರ್ಟ್ ಅನ್ನ ನೀವೇ ನೋಡಿದ್ದೀರಿ. ಮನಮೋಹನ್ ಸಿಂಗ್ ಸರ್ಕಾರ ಅಧಿಕಾರದಲ್ಲಿದ್ದ 2006ರಲ್ಲಿ 13,692 ಮಂದಿ ಅಕ್ರಮ ನುಸುಳುಕೋರರನ್ನ ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿದೆ. 2007ರಲ್ಲಿ 12,135 ಮಂದಿಯನ್ನ ಬಾಂಗ್ಲಾದೇಶಕ್ಕೆ ಮರಳಿಸಲಾಗಿದೆ. ಇನ್ನು 2008ರಲ್ಲಿ 12,625 ಮಂದಿಯನ್ನ ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿದೆ. 2009ರಲ್ಲಿ 10,602 ಮಂದಿ, 2010ರಲ್ಲಿ 6,290 ಮಂದಿ, 2011ರಲ್ಲಿ 6,761 ಮಂದಿ, 2012ರಲ್ಲಿ 6,537 ಮಂದಿ, 2013ರಲ್ಲಿ 5,234 ಮಂದಿ ಅಕ್ರಮ ನುಸುಳುಕೋರರನ್ನ ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿದೆ. ಆದರೆ 2014ರಲ್ಲಿ ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕದ ಅಂಕಿ ಅಂಶಗಳನ್ನು ನೋಡಿದರೆ ಅಮಿತ್ ಶಾ ಇವರ ಅಪ್ರಾಮಾಣಿಕತೆ ಮನದಟ್ಟಾಗುತ್ತೆ. 2014ರಿಂದ 2017ರವರೆಗೆ ಒಟ್ಟು 1,822 ಮಂದಿ ಅಕ್ರಮ ನುಸುಳುಕೋರರನ್ನ ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿದೆ ಎಂದು ಇದೇ ಮೋದಿ ಸರ್ಕಾರ 2018ರಲ್ಲಿ ಪಾರ್ಲಿಮೆಂಟಿಗೆ ನೀಡಿದಂತಹ ಉತ್ತರದಲ್ಲಿ ತಿಳಿಸಿರುವಂಥದ್ದು. 2014ರಿಂದ 24ರವರೆಗಿನ ಅಂಕಿಅಂಶಗಳನ್ನು ನೋಡಿದರೆ ಕೆಲವು 100 ಸಂಖ್ಯೆಗಳಲ್ಲಿ ನುಸುಳುಕೋರರನ್ನ ಬಾಂಗ್ಲಾದೇಶಕ್ಕೆ ಅಟ್ಟಿರುವುದು ಗೊತ್ತಾಗುತ್ತೆ. ಮನಮೋಹನ್ ಸಿಂಗ್ ಸರ್ಕಾರ 2006ರಿಂದ 2013ರ ನಡುವೆ ಒಟ್ಟು 88,792 ಮಂದಿ ನುಸುಳುಕೋರರನ್ನ ಬಾಂಗ್ಲಾದೇಶಕ್ಕೆ ಅಟ್ಟಿದೆ. ಆದರೆ 2014ರಿಂದ 2025ರ ನಡುವಿನ ಈ 11 ವರ್ಷಗಳಲ್ಲಿ ಮೋದಿ ಸರ್ಕಾರ ಹೆಚ್ಚಂದ್ರೆ 5,000 ಒಳಗಡೆ ಅಕ್ರಮ ನುಸುಳುಕೋರರನ್ನ ಬಾಂಗ್ಲಾದೇಶಕ್ಕೆ ಅಟ್ಟೋಕೆ ಯಶಸ್ವಿಯಾಗಿದೆ. ಹೀಗಿದ್ರೂ ಇದೇ ಅಮಿತ್ ಶಾ ಇವರು ನುಸುಳುಕೋರರ ಹೆಸರಲ್ಲಿ ಕಾಂಗ್ರೆಸ್ ಅನ್ನ ದೂಷಣೆ ಮಾಡ್ತಾರೆ. ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕ್ ಆಗಿ ನುಸುಳುಕೋರರನ್ನ ಬಳಸಿಕೊಳ್ತಾ ಇದೆ ಎಂದು ಹೇಳ್ತಾ ಇದ್ದಾರೆ. ಆದರೆ ಈ ಎಲ್ಲ ಅಂಕಿ ಅಂಶಗಳನ್ನ ನೋಡಿದರೆ ಈ ಇಡೀ ಹೇಳಿಕೆ ಸುಳ್ಳು ಎಂಬುದು ಇಲ್ಲಿ ಸ್ಪಷ್ಟ ಆಗುತ್ತೆ. ಭಾರತ ಮತ್ತು ಬಾಂಗ್ಲಾದೇಶದ ಗಡಿಗೆ ಬೇಲಿ ಹಾಕುವಂತಹ ಹೊಣೆಗಾರಿಕೆ ಇರುವುದು ಕೇಂದ್ರ ಸರ್ಕಾರಕ್ಕೆ. ಗಡಿ ಕಾಯುವುದು ಇದೇ ಗಡಿ ರಕ್ಷಣಾ ಪಡೆ, ಅದು ಕೂಡ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಇರುವಂಥದ್ದು.
ಅಕ್ರಮವಾಗಿ ಭಾರತದ ಗಡಿಯ ಒಳಗಡೆ ನುಸುಳದಂತೆ ಬಾಂಗ್ಲಾದೇಶಿಯರನ್ನ ತಡೆಯುವಂತಹ ಸಾಮರ್ಥ್ಯ ಯಾವ ರಾಜ್ಯ ಸರ್ಕಾರಗಳಿಗೆ ಇಲ್ಲವೇ ಇಲ್ಲ. ಇಷ್ಟಿದ್ದು ಅಕ್ರಮ ನುಸುಳುಕೋರರಿಗಾಗಿ ಅಮಿತ್ ಶಾ ಇವರು ತೃಣಮೂಲ ಕಾಂಗ್ರೆಸ್ ಅನ್ನ ದೂಷಣೆ ಮಾಡ್ತಾರೆ, ಇತ್ತ ಕಾಂಗ್ರೆಸ್ ಸರ್ಕಾರವನ್ನ ದೂಷಣೆ ಮಾಡ್ತಾರೆ. ಇದರ ಅರ್ಥ ಏನು? आपने क्या किया? आपने वोट बैंक के लिए घुसपैठियों को घुसाकर आदिवासियों की भूमि और जनसंख्या दोनों कम करने का काम किया है, कम करने का. ತಾನು ಮಾಡಬೇಕಾದಂತಹ ಕೆಲಸವನ್ನ ಮಾಡದೆ ಸಮಸ್ಯೆಗಳಿಗೆಲ್ಲ ನೆಹರು ಅವರನ್ನ ದೂರುವುದು ಈ ಬಿಜೆಪಿಗೆ ದುರಭ್ಯಾಸವಾಗಿ ಬಿಟ್ಟಿದೆ. ಅದನ್ನೇ ಅಮಿತ್ ಶಾ ಅವರು ಮುಂದುವರಿಸಿದ್ದಾರೆ. ಆದರೆ ನಮ್ಮ ಜನರು ಈಗ ದಡ್ರಲ್ಲ, ಅವರಿಗೆ ಬೆರಳ ತುದಿಯಲ್ಲಿ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಿದೆ ಎನ್ನುವಂತಹ ಆ ಕನಿಷ್ಠ ಪ್ರಜ್ಞೆ ನಮ್ಮ ಈ ರಾಜಕಾರಣಿಗಳಿಗೆ ಇಲ್ಲದಿರುವುದು ದುರಂತ ಅಂತ ಹೇಳ್ಬೋದು. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.